ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಏನು ಯೋಚನೆ ಮಾಡ್ತಾ ಇದೆಯಾ ಶಿವಾನಿ? ನಾಳೆ ಮದುವೆನ ಹೆಂಗೆ ಫೇಸ್ ಮಾಡೋದು ಅಂತನ? ಈ ಮಾಸದಲ್ಲಿ ಇಚ್ಛಾಧಾರಿ ನಗಗಳು ಅರ್ಶನ ಮುಟ್ಲೇಬಾರ್ದಲ್ವಾ? ಅರ್ಶನ ಮುಟ್ಟಿದ್ರೆ ನಾಗಗಳ ಅಸಲಿ ರೂಪ ಗೊತ್ತಾಗೋಗುತ್ತೆ. ಅಂದ್ರೆ ನೀನು ನಾಗಿಣಿಯಾಗಿ ಬದಲಾಗ್ತೀಯ ಅಂತ. ಹೇಗೆ ಅಂತ ಯೋಚನೆ ಮಾಡ್ತಾ ಇದೀಯಾ? ಅರ್ಶನ ಆಂಟಿಬಯೋಟಿಕ್ ಅಂತ ಕೇಳಿದ್ದೆ, ಆದರೆ ಈ ಲೆವೆಲ್ಗೆ ಶಕ್ತಿ ಇದೆ ಅಂತ ಗೊತ್ತಿರಲಿಲ್ಲ. ನಿನ್ನ ಕಣ್ಣು, ನಿನ್ನ ಸ್ಕಿನ್ನು, ನಿನ್ನ ಮುಖ ಎಲ್ಲ ಹಾವಿನ ಥರ ಆಗಿದೆ. ನಾಳೆ ಅರ್ಶನ ಶಾಸ್ತ್ರ. ನಾಳೆ ನಾಗಿಣಿಯಾಗಿ ಬದಲಾಗ್ತೀಯೋ ಏನೋ, ಯಾರು ಗೊತ್ತು? ಕೈ ಮೇಲೆ ಒಂಚೂರಿದೆ, ಒರೆಸ್ಕೊ. ಈಗೇನೋ ಒರೆಸ್ಕೊಂಬಿಟ್ಟೆ. ನಾಳೆ ಮಯೂರಿ ಅರ್ಶನ ಶಾಸ್ತ್ರ. ನೀನೊಳಗೆ ಅರ್ಶನ ಹಚ್ಚಲೇಬೇಕಲ್ಲ. ಅರ್ಶನ ಹಚ್ತಿದ್ದಂಗೆ ಎಲ್ಲರ ಮುಂದೆ ನೀನು ಆವಾಗ ಬದಲಾಗಲೇಬೇಕು. ಇಹದಲ್ಲೂ ಪರದಲ್ಲೂ ಅಸ್ತಿತ್ವ ಇರದ ಪ್ರೇತಾತ್ಮ, ನಿನಗೆ ಅಂದೇ ಎಚ್ಚರಿಕೆ ಕೊಟ್ಟಿದ್ದೆ. ನಿನ್ನಂತ ದುರಾತ್ಮರ ಸಹವಾಸದಿಂದಲೇ ನನ್ನ ಮಗ ಕೂಡ ದುರಾತ್ಮನಾಗಿರುವುದು. ಶಿಲೆಯಾಗಿದ್ದ ನನ್ನ ಮಗನನ್ನು ಮೊದಲಿನ ರೂಪಕ್ಕೆ ತರುವುದಕ್ಕೆ ಮಹಾಗುರು ನಾಗನೇತ್ರನನ್ನು ಹುಡುಕದ ಜಾಗವಿಲ್ಲ. ಅವರು ಸಿಗದ ಕಾರಣಕ್ಕೆ ನನ್ನ ಮಗ ಶಿಲೆಯಾಗಿಯೇ ಇದ್ದ. ಆ ನನ್ನ ಮಗ ಮೊದಲಿನ ರೂಪಕ್ಕೆ ಬಂದು ಈಗ ನನ್ನ ಎದುರಿಗೆ ನಿಂತಿದ್ದರೆ ನನಗೆ ಸಂತೋಷವಾಗುತ್ತಿಲ್ಲ, ಸಂಕಟವಾಗುತ್ತಿದೆ. ನಿನ್ನಂತಹ ಪ್ರೇತಾತ್ಮಳ ಜೊತೆ ಸೇರಿ ಇವನು ದುರಾತ್ಮನಾಗಿದ್ದಾನಲ್ಲ. ಯಾವ ಲೋಕಕ್ಕೂ ಬೇಡದಿರುವ ದುರಾತ್ಮ ನೀನು. ಆ ಕಾರಣಕ್ಕಾಗಿಯೇ ಪ್ರೇತ ಲೋಕದಲ್ಲಿ ನಿನಗೆ ಪ್ರವೇಶವಿಲ್ಲ. ನಾಗಲೋಕ ನಿನ್ನನ್ನು ಹೊರಕ್ಕೆ ದೂಡಿದೆ. ಆ ಎರಡು ಲೋಕವನ್ನು ನಾಶಪಡಿಸಿದ್ದು ಸಾಲದು ಅಂತ ಈಗ ಭೂಲೋಕಕ್ಕೆ ಬಂದು ಒಂದು ಹೆಣ್ಣಿನ ಬಾಳನ್ನು ನಾಶ ಮಾಡಬೇಕು ಎಂದಿರುವೆ. ಸಾಧ್ಯವಿಲ್ಲ. ಈ ಮದುವೆ ನಡೆಯುವುದಿಲ್ಲ. ಎಲ್ಲರೂ ಗಾಬರಿ ಆಗ್ತಾರೆ. ಆಗ ನಾನು ಮಿಕ್ಕಿದ ಕಥೆನೇ ಹೇಳ್ತೀನಿ. ನಾನು ಮಾಡಿರೋ ಪಾಪಕ್ಕೆ ಕ್ಷಮೆ ಇದೆ ಕಣೆ. ನಾನು ಕೊಂದಿರೋದು ಬರೀ 2 ಹಾವುಗಳು ಅಷ್ಟೇ. ಆದರೆ ಸಾಲಾಗಿ 7 ಕೊಲೆಗಳನ್ನ ಮಾಡಿದ್ಯಾ. ನಿನಗೆ ಕ್ಷಮೆನೇ ಇಲ್ಲ ಕಣೆ. ಏನೇನು ಮಾಡಿದ್ಯಾ ನೀನು?
ಅದೆಲ್ಲ ಗೊತ್ತಿದ್ದು ನಾನು ಸುಮ್ಮನಿದ್ದು ಬಿಡ್ತೀನ. ನನ್ನ ಸ್ನೇಹಿತಿ ಯಾರ್ಯಾರು ಎಷ್ಟೆಷ್ಟು ನರಳಿದಾರೋ ಅದರ 10 ಪಟ್ಟು ನಾನು ನಿನ್ನ ನರಳಿಸ್ತಿಲ್ಲ ಅಂದ್ರೆ ದಿಗ್ವಿಜಯನೇ ಅಲ್ಲ. ನರಳಿಸ್ತೀನಿ ಕಣೆ, ನಿನ್ನ ಸಾಯೋವರೆಗೂ ನರಳಿಸ್ತೀನಿ. ಬಿಡಲ್ಲ. ಈಗ ಹೋಗಿ ಈ ಸುದ್ದಿಯನ್ನು ಶಿವಾನಿಗೆ ಮುಟ್ಟಿಸುವೆ. ಪ್ರೇತ ಲೋಕ ನಾಗಲೋಕ ನಿಮ್ಮನ್ನು ಬಹಿಷ್ಕರಿಸಿದ ಹಾಗೆ ಈ ಭೂಲೋಕವು ನಿಮ್ಮನ್ನು ಬಹಿಷ್ಕಾರ ಮಾಡಿದೆ. ಮಾತಾ, ಮಾತಾ, ದಯವಿಟ್ಟು ಆ ತಪ್ಪನ್ನು ಮಾಡಬೇಡಿ. ನಾನು ಅವಳನ್ನು ನಿಜವಾಗ್ಲೂ ಪ್ರೀತಿಸಿದ್ದೆ, ಅವಳನ್ನು ಮದುವೆ ಆಗಲು ಬಯಸಿದ್ದೆ. ಅದನ್ನು ನೀವು ತಡೆದಿದ್ದೀರಿ. ಈಗ ನಾನು ಅವಳು ಮತ್ತೆ ಒಂದಾಗುವ ಕಾಲ ಬಂದಿದೆ. ನಮ್ಮದು ನಿಜವಾದ ಪ್ರೀತಿ, ಅದಕ್ಕೆ ನಾವಿಬ್ಬರೂ ಸೇರುತ್ತಿದ್ದೇವೆ. ದಯವಿಟ್ಟು ನಮಗೆ ಅವಕಾಶ ಮಾಡಿಕೊಡಿ ಮಾತಾ. ನಿಮ್ಮ ಪ್ರೀತಿಯನ್ನು ನಿಜ ಮಾಡುವುದಕ್ಕೆ ಇನ್ನೊಂದು ಪ್ರೀತಿಯನ್ನು ಸುಳ್ಳು ಮಾಡಬೇಕಾ? ಇನ್ನೊಂದು ಪ್ರೀತಿಯನ್ನು ಸಾಯಿಸಬೇಕಾ? ನಿಮ್ಮಿಬ್ಬರದು ಒಂದು ಪ್ರೀತಿಯೇ? ಶೇಷನಾಗ, ನಿನಗೆ ಇವಳ ಮೇಲೆ ಪ್ರೀತಿ ಇಲ್ಲ, ಅವಳಿಗೂ ನಿನ್ನ ಮೇಲೆ ಪ್ರೀತಿ ಇಲ್ಲ. ನಮ್ಮ ನಾಗಲೋಕದ ಉನ್ನತಿಯನ್ನು ಹಾಳು ಮಾಡಲು ಬಂದಿರುವ ಪ್ರೇತ ಇವಳು. ಈ ಪ್ರೇತಾತ್ಮಳ ಮೋಡಿಗೆ ನೀನು ಜೋಡಿಯಾಗಬೇಕೆಂದು ಹೊರಟಿರುವೆ ಅಷ್ಟೇ. ಇಲ್ಲ, ನಾನು ಈ ವಿಷಯವನ್ನು ಶಿವಾನಿಗೆ ಮುಟ್ಟಿಸಲೇಬೇಕು. ಮಾತಾ, ನೀವು ಹೋಗಲಾರಿರಿ ಮಾತಾ, ಹೋಗಲು ನಾನು ಬಿಡಲಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.